ನೋಡಮ್ಮ ರಾಧಾ, ನೀನ್ ಇಲ್ಲಿ ಬಂದು ಸಂಸಾರ ಮಾಡ್ಬೇಕು ಅಂತ ನಾವಿಬ್ರು ತುಂಬಾ ಕನಸು ಕಟ್ಟಿದೀವಿ. ಆದ್ರೆ ಇದೆಲ್ಲ ನಿನ್ ತಂಗಿ ಕೈಯಲ್ಲಿದೆ. ನೀನು ನಿನ್ ತಂಗಿಗೆ ಹೇಳಿ ಗಂಡನ್ ಮನೆಗೆ ಹೋಗಿ ಸಂಸಾರ ಮಾಡೋ ತರ ಹೇಳು. ರೀ ನಡೀರಿ, ಹೊರಡೋಣ. ಬಾ ಅಪ್ಪ, ಜೊತೆಗೆ ನಾನು ಬರ್ತೀನಿ. ಬೇಡ ದೀಪಕ್, ಕೊಡು, ನಾವು ಹೊರಡ್ತೀವಿ. ಅಮ್ಮ, ನೀನೇನು ಚಿಂತೆ ಮಾಡಬೇಡ, ಜೋಪಾನವಾಗಿ ಹೋಗ್ಬಾ. ನಾನು ಇಲ್ಲೆಲ್ಲ ನೋಡ್ಕೋತೀನಿ. ಸರಿ ರೀ, ನಾನು ಹೊರಡ್ತೇನೆ. ಇದೇನ್ ರಾಧಾ, ಬಾ ಒಳಗ್ ತಿಂಡಿ ತಿನ್ಕೊಂಡು ಹೋಗು. ಬೇಡ ರೀ, ನೋಡಿದ್ರಲ್ಲ ನಿಮ್ಮ ಅಪ್ಪ ಅಮ್ಮ ಹೇಗ್ ಮಾತಾಡಿದ್ರು ಅಂತ. ಈಗಾಗ್ಲೇ ಅವರು ನಾನು ನಿಮ್ ಜೊತೆನೇ ಇದ್ದೀನಿ ಅಂತ ಸಂದೇಹ ಪಡ್ತಾವ್ರೆ. ಇನ್ನವ್ರು ಆ ಕಡೆ ಹೋಗಿದ ತಕ್ಷಣ ನಾನು ಇಲ್ಲೇ ಇರೋದು ಗೊತ್ತಾದ್ರೆ ಬೇಡ ಬೇಡ, ನಾನು ಹೊರಡ್ತೀನಿ. ನೀವು ಹೋಗಿ ತಿಂಡಿ ಮಾಡಿ. ಏನ್ ಹೇಳ್ಬೇಕು ಅಂತ ನನಗೆ ಅರ್ಥ ಆಗ್ತಿಲ್ಲ. ಹೋಗ್ಲಿ, ಅಟ್ಲೀಸ್ಟ್ ನಿನ್ನ ಬೈಕಲ್ಲಾದ್ರೂ ಡ್ರಾಪ್ ಮಾಡ್ತೀನಿ ಬಾ. ಬೇಡ ಬೇಡ, ನೀವ್ ಯಾಕೆ ಸುಮ್ಮನೆ ತೊಂದರೆ ತಗೋತೀರಾ? ನೀವು ಹೇಗಿದ್ರು ಡ್ಯೂಟಿಗೆ ಹೋಗ್ಬೇಕಲ್ಲ, ನಿಮಗೆ ಟೈಮ್ ಆಯ್ತದೆ. ನೀವು ಹೊರಡಿ, ನಾನು ಹೋಗ್ತೀನಿ. ನೋಡಿ, ತಿಂಡಿ ತಿಂದ್ಬಿಟ್ಟೆ ಹೋಗ್ಬೇಕು. ನಾನು ಹೊರಡ್ತೀನಿ. ರಾಧಾ, ಗಾಡಿ ಬುಕ್ ಮಾಡ್ಬೇಕಲ್ವಾ? ಅಲ್ಲಿವರೆಗೂ ಆದ್ರೂ ಅಟ್ಲೀಸ್ಟ್ ಇರು. ಅಯ್ಯೋ ಇಲ್ಲ ರೀ, ಹೋಗ್ತಾ ದಾರಿಲಿ ಆಟೋ ಹಿಡ್ಕೊಂಡು ಹೋಗ್ತೀನಿ, ಪರವಾಗಿಲ್ಲ. ಇರು ರಾಧಾ, ಹಾಸ್ಟೆಲ್ಗೆ ಹೋದ್ಮೇಲಾದ್ರೂ ನೀನು ಕಾಲ್ ಮಾಡ್ತೀಯ ಅಲ್ವಾ? ಸರಿ, ಮಾಡ್ತೀನಿ. ಶಿಟ್. ಮಾಮ, ರಿಂಗ್ ಆಗ್ತಿರೋದ್ ಮೈನಾ ಫೋನ್ ಅಲ್ವೇನೆ? ಹೌದು. ಅವಳೆಲ್ಲ ಹೋದ್ಲು? ಇಲ್ಲೇ ಎಲ್ರಿ ಇರ್ತಾಳ. ಏ ಮಾಮ, ಏನೇ ಇದು ಒಂದೇ ಸಮನೆ ರಿಂಗ್ ಆಗ್ತಾನೆ ಇದೆ? ಯಾವ್ದಾದ್ರೂ ಅರ್ಜೆಂಟ್ ಕಾಲ್ ಇರ್ಬೋದಾ? ಇರ್ಬೇಕು. ಮೈನಾ, ಆಗಲೆಗಿಂದ ಫೋನ್ ಬರಾಕತ್ತೈತಿ, ಯಾರ್ದ ನೋಡೋಗು. ಆಮೇಲೆ ಮಾತಾಡ್ತೀನಿ ಬಿಡಿ. ಏ ಮೈನಾ, ಆಗ್ಲಿಂದ 2 ಸಲ ಕಾಲ್ ಬಂದಿದೆ, ಹೋಗ್ ನೋಡು. ನೋಡು, ಇದು 3ನೇ ಸಲ ಬರ್ತಿರೋದು. ಅದ್ ಹಾಗಲ್ಲ ಜಯಂತಿ ಅಕ್ಕ. ಧ್ರುವ ಅವರು ಪ್ರೊಡಕ್ಷನ್ ಹೆಡ್ ಆಗಿರೋದಕ್ಕೆ ನಾನ್ ಸಲಿಗೆ ತಗೊಂಡು ಫೋನಲ್ಲಿ ಮಾತಾಡ್ತಿದ್ದೀನಿ ಅಂತ ಅನ್ಕೋಬಾರ್ದು.